ಇವತ್ತು ಯಾವ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಇವತ್ತು ರಾವಣ ರಾಕ್ಷಸರ ರಾಜ ಅನ್ನೋ ಪುಸ್ತಕದ ಬಗ್ಗೆ. ಇದು ಮೂಲ ಮರಾಠಿನಲ್ಲಿರೋದು. ಅದನ್ನು ಕನ್ನಡಕ್ಕೆ ಮರಾಠಿನಲ್ಲಿ ಬರೆದವರು ಶರತ್ ತಾಂಡಳೆ ಅಂತಂದ್ಬಿಟ್ಟು, ಅದಕ್ಕೆ ಕನ್ನಡಕ್ಕೆ ಅನುವಾದಿಸಿರೋರು ಅನಿಲ್ ಅಟಲೇಕರ್ ಅಂತ. ಇವರು ಶರತ್ ತಾಂಡಳೆ ಈ ಪುಸ್ತಕ ಬರೆಯೋದಕ್ಕೆ ಪ್ರಚೋದನೆ ಬಗ್ಗೆ ಹೇಳಿರೋ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವರು 2003ರಲ್ಲಿ ಯಂಗ್ ಎಂಟ್ರಪ್ರಿನೋರ್ ಅನ್ನೋ ಪ್ರಶಸ್ತಿನ ಪಡೆಯೋಕ್ಕೋಸ್ಕರ ಲಂಡನ್ನಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ಟ್ರಸ್ಟ್ನವರು ಕೊಡ್ತಿದ್ದಿದ್ದು ಪ್ರಶಸ್ತಿ. ಅದನ್ನು ಪಡೆಯೋಕ್ಕೋಸ್ಕರ ಸೆಪ್ಟೆಂಬರ್ 2003ರಲ್ಲಿ ಪ್ರಿನ್ಸ್ ಚಾರ್ಲ್ಸ್ ಕೈಯಿಂದ ಕೊಡೋದು. ಅದನ್ನು ತೊಗೊಳಕ್ಕೋಸ್ಕರ ಹೋದ್ರಂತೆ. ಅದೇ ಫಸ್ಟ್ ಟೈಮು ಅವರು ಏರ್ ಟ್ರಾವೆಲ್ ಮಾಡಿದ್ದು. ಹಾಗೆ ಇದ್ದಕ್ಕಿದ್ದಾಗೆ ಇವ್ರಿಗೆ ಮೊದಲಿಂದನೂ ತಂದೆ ಪುರಾಣ ಪುಣ್ಯಕಥೆಗಳು ಪುಸ್ತಕಗಳು ಎಲ್ಲ ಓದೋದ್ರ ಬಗ್ಗೆ ಎಂಕರೇಜ್ ಮಾಡಿ ಬೇಕಾದಷ್ಟು ಪುಸ್ತಕಗಳು ತಂದು ಕೊಟ್ಟು ಓದಿ ಎಲ್ಲ ಇತ್ತು. ಸೊ ಇವರು ವಿಮಾನದಲ್ಲಿ ಬರುವಾಗ ಇವ್ರಿಗೆ ಇದ್ದಕ್ಕಿದ್ದಾಗೆ ರಾವಣ ಪುಷ್ಪಕ ವಿಮಾನದಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದು, ಓಡಾಡ್ತಾ ಇದ್ದಿದ್ದು, ಅದರದ್ದು ಬಗ್ಗೆ ಜ್ಞಾಪಕ ಬಂದಂತೆ. ಆವಾಗ ರಾವಣನ ಬಗ್ಗೆ ಯಾಕೆ ಅದನ್ನೆಲ್ಲ ಡೀಟೇಲಾಗಿ ಬರೀಬಾರ್ದು, ಸ್ವಲ್ಪ ವಿಷಯಗಳು ತಿಳ್ಕೊಂಡು ಅಂತಂದ್ಬಿಟ್ಟು ಅದನ್ನು ಬರೆಯೋದಕ್ಕೋಸ್ಕರ ಅವ್ರಿಗೊಂದು ಇನ್ಸ್ಪಿರೇಷನ್ ಬರುತ್ತೆ. ಆಮೇಲೆ ಬೇಕಾದಷ್ಟು ಒಂದು 50-60 ಪುಸ್ತಕಗಳು, ಬೇರೆ ಬೇರೆ ಆರ್ಟಿಕಲ್ಸು ಇದು ಎಲ್ಲ ರೆಫರ್ ಮಾಡಿ ಇದೊಂದು ಪುಸ್ತಕನ ಬರೆದಿದ್ದಾರೆ. ಇದು ಒಂದು ರಾವಣನ ಆತ್ಮಕಥೆ ಥರನೇ ಇದೆ, ಕಥೆನೇ ಹೇಳ್ಕೊತಾನೆ, ಆ ಥರ ಇದು ಬರೆದಿದ್ದಾರೆ. ಸೊ ರಾವಣ ಹುಟ್ಟಿದಾಗಿನಿಂದ ಅವನು ಸಾಯೋವರೆಗಿಂದು ಡೀಟೇಲ್ಸ್ ಎಲ್ಲ ಇದೆ. ಇಲ್ಲಿ ರಾವಣ ಆ್ಯಕ್ಚುಲಾಗಿ ಒಬ್ಬ ಋಷಿ ಮಗ, ವಿಶ್ರವ ಅಂತಂದ್ಬಿಟ್ಟು ಋಷಿ ಮಗ. ಆ ವಿಶ್ರವ ಅನ್ನೋನು ಪೌಲಸ್ ಋಷಿ ಅಂತಂದ್ಬಿಟ್ಟು, ಪೌಲಸ್ ಋಷಿ ಮಗ ವಿಶ್ರವನ ಬಹಳ ಮಕ್ಕಳುಗಳಲ್ಲಿ ರಾವಣನೂ ಒಬ್ಬ. ಹಾಗೆ ವಿಶ್ರವಂಗೆ ದೇವರನ್ನ ಹೆಂಡತಿ ಇರ್ತಾಳೆ, ವಿಶ್ವನ ಹೆಂಡತಿ ಕುಬೇರ ಅನ್ನೋನು ಒಬ್ಬ ಮಗ ಇರ್ತಾನೆ. ಹೋಗಿ ಲಂಕೆ ಮೇಲೆ ಆಕ್ರಮಣ ಮಾಡಿ ಲಂಕೆನಲ್ಲಿ ಗೆದ್ದುಬಿಟ್ಟು ಅಲ್ಲಿ ರಾಜ ಆಗಿದ್ದಂಥ ಸುಮಾಲಿ ಅನ್ನೋನ್ನ ಅವನು ಯಾವಾಗ ಗೆದ್ಬಿಟ್ಟು ಸುಮಾಲಿ ಹೊರಟೋಗ್ಬಿಡ್ತಾನೆ. ಅವನು 3 ಜನ ಹೆಣ್ಮಕ್ಳು ಇರ್ತಾರೆ, ಕೈಕಸಿ, ರಾಕ, ಪುಷ್ಪಟಿಕ ಅಂತಂದ್ಬಿಟ್ಟು, ಪ್ರಶಸ್ತ ಅಂತಂದ್ಬಿಟ್ಟು ಒಬ್ಬ ಮಗ ಇರ್ತಾನೆ. ಅವ್ರೇನು ಮಾಡ್ತಾನೆ, ಅವನು ಓಡೋಟೋಗ್ತಾನಲ್ಲ, ಆ ಹೆಣ್ಮಕ್ಳಲ್ಲೇ ಉಳ್ಕೊಂಡ್ಬಿಡ್ತಾರೆ. ಈ ಕುಬೇರ ಏನು ಮಾಡ್ತಾನೆ, ಆ ಹೆಣ್ಮಕ್ಳನ್ನ, ಅದೇ ಕೈಕಸಿ, ರಾಕ, ಪುಷ್ಪಾಟಿಕನ ಅವ್ರ ಅಪ್ಪನ ಆಶ್ರಮಕ್ಕೆ ಕಳಿಸ್ತಾನೆ, ದಾಸಿಯರಾಗಿ ಕೆಲಸ ಮಾಡಲಿ. ಅವ್ರ ಅಪ್ಪನಿಗೆ ಸ್ವಲ್ಪ ಹೆಂಗಸರು ಜಾಸ್ತಿ. ಅವನೇನು ಮಾಡ್ತಾನೆ, ಇವ್ರು 3 ಜನ ಜೊತೆನೂ ಸಂಬಂಧ ಬೆಳೆಸ್ಕೋತಾನೆ. ಅದರಲ್ಲಿ ಅವನಿಗೆ ಒಂದಷ್ಟು ಮಕ್ಕಳುಗಳಾಗ್ತಾರೆ. ಕೈಕಸಿಗೆ ದಶಗ್ರೀವ, ಕುಂಭಕರ್ಣ, ವಿಭೀಷಣ ಅಂತ 3 ಜನ ಮಕ್ಕಳಾಗ್ತಾರೆ. ರಾಕಾಗೆ ಕರ, ದೂಷಣ, ಶೂರ್ಪಣಿಕೆ ಅಂತ ಒಬ್ಬ ಮಗಳಾಗ್ತಾಳೆ. ಆಮೇಲೆ ಪುಷ್ಪೋಟಿಕಾಗೆ ಮಹೋದರ, ಮಹಾಪರ್ಷ, ಕುಂಭಸ್ವೆ ಮಗಳು, ಹೀಗೆ ಮಗಳಾಗ್ತಾರೆ. ಹಾಗಾಗಿ ಏನಾಗುತ್ತೆ, ಇವರು ವಿಶ್ರವನ ಮಕ್ಕಳೇ ಆಗ್ತಾರೆ. ಕುಬೇರನೂ ಕೂಡ, ಕುಬೇರ ನಿಜವಾದ ಹೆಂಡತಿಯಲ್ಲಿ ಆಗಿದ ಮಗ. ದಶಗ್ರೀವ ಅನ್ನೋದು ರಾವಣನ ಹುಟ್ಟು ಹೆಸರು. ಅವನು ತಾಯಿ ಹೆಸರು ಕೈಕಸಿ ಅಂತಂದ್ಬಿಟ್ಟು. ದಶಗ್ರೀವನಿಗೆ ತಾನು ಆರ್ಯ, ಋಷಿ ಮಗ ಅಲ್ವಾ, ತಾನು ಆರ್ಯ ಅಂದರೆ ಭಾವನೆ ಬಂದ್ಬಿಟ್ಟಿರುತ್ತೆ. ನಾನು ಎಲ್ಲರ ಕೈಲೂ ನಾನು ಆರ್ಯ ಅಂತ ಹೇಳ್ಕೊಂಡು, ಇವನಿಗೆ ಋಷಿ ಮಗ ಆದ್ದರಿಂದ ವೇದ ಪಾರಾಯಣ ಅದು ಎಲ್ಲ ಕಲಿಕೆನೆಲ್ಲ ಆಗಿರುತ್ತೆ. ಕಲಿಸ್ಕೊಡುವಾಗ ಬೇಸಿಕ್ಕಾಗಿ ಅದನ್ನೆಲ್ಲ ಕಲ್ತಿರ್ತಾರೆ. ಅದು ಸ್ವಲ್ಪ ಇದ್ದಿದ್ದರಿಂದ ನಾನು ಆರ್ಯ ಅಂತ ಹೇಳ್ಕೊಂಡು ಸುತ್ತಾಡ್ತಾನೆ. ಆಮೇಲೆ ಅಷ್ಟೊತ್ತಿಗೆ ಈ ಸುಮಾಲಿ ಅನ್ನೋ ಹೆಣ್ಮಕ್ಳು ಎಲ್ಲೋದ್ರು ಅನ್ನೋದು ಅವನಿಗೆ ಒಂದು ತುಂಬ ಯೋಚನೆ ಆಗೋಗುತ್ತೆ.
ಅವನು ಕುಬೇರ ಬಂದು ಇದು ಮಾಡಿಬಿಟ್ಟಿರ್ತಾನಲ್ಲ, ಅವ್ನಿಗೆ ಎಲ್ಲಿ ಹೆಣ್ಮಕ್ಳೆಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಇಲ್ಲಿ ಬಂದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅವನು ಅವ್ರನ್ನ ಹುಡುಕೊಂಡು ಎಲ್ಲ ಕಡೆನೂ ಸುತ್ತಾಡ್ತಾನೆ. ಈ ವಿಶ್ವನ ಆಶ್ರಮದಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಅಲ್ಲಿಗೆ ಅವನ ದಂಡ ಜೊತೆ ಅವನ ಹಿಂಬಾಲಕರ ಜೊತೆ ಬರ್ತಾನೆ. ಬಂದು ಇವರನ್ನ ಹೆಣ್ಮಕ್ಳನ್ನ ನೀವು ಇಲ್ಲಿ ಇರೋದು ಬೇಡ, ಬನ್ನಿ ಹೊಟ್ಟೋಗೋಣ ನಾವು ಅಂತ ಕರ್ಕೊಂಡು ಹೋಗೋಕೆ ಬರ್ತಾನೆ. ರಾವಣ ಇವನು ದಶಗ್ರೀವನ ಬರಲ್ಲ, ನಾನು ರಾಕ್ಷಸರ ಜೊತೆ ಬರಲ್ಲ, ನಾನು ಬರಲ್ಲ, ನೀನು ನಮ್ಮವನೇನೆ, ನನ್ನ ಮೊಮ್ಮಗ ನೀನು ನಮ್ಮ ಜೊತೆನೇ ಬರಬೇಕು ಅಂತ ಸ್ವಲ್ಪ ಅವಾಗೆಲ್ಲ ಅವನು ಭಾಳ ಇದು ಮಾಡ್ತಾನೆ, ರೆಸಿಸ್ಟ್ ಮಾಡ್ತಾನೆ ರಾವಣ, ಬರಲ್ಲ ಅಂತಂದ್ಬಿಟ್ಟು. ಆಮೇಲೆ ಅವನೋಗಿ ವಿಶ್ರವನ್ ಕೇಳ್ತಾನೆ, ಅವನು ನೀನು ಆರ್ಯ ಅಲ್ಲ, ನೀನು ರಾಕ್ಷಸಿ ಮಗ ಇದು ಅಂತ ಹೇಳ್ತಾನೆ. ಇವಾಗ ಆವಾಗಲಿಂದ ಅಪ್ಪನ ಮೇಲೆ ತುಂಬ ಇದು ಬಂದ್ಬಿಡುತ್ತೆ. ಆಮೇಲೆ ಪೌಲಸ್ರ ಅವರ ಅಜ್ಜ, ಈ ಕಡೆ ಅಪ್ಪನ ಕಡೆ ಅಜ್ಜ, ಅವರು ತುಂಬ ತಿಳ್ಕೊಂಡಿದ್ದ ಮನುಷ್ಯ, ಭಾಳ ಪ್ರಸಿದ್ಧಿ ಹೊಂದಿದ ಮನುಷ್ಯ. ಅವ್ರ ಹತ್ರ ಹೋಗಿ ಕೇಳ್ತಾನೆ, ನಾನು ಆರ್ಯ ಅಲ್ವಾ, ನನ್ನ ಯಾಕೆ ರಾಕ್ಷಸ ಅಂತ ಏನು ಮಾಡಿ ನಮ್ಮ ಅಜ್ಜ ತಾಯಿ ತಂದೆ ಬಂದು ಕರ್ಕೊಂಡು ಹೋಗ್ಬೇಕು, ಬಂದು ಬಾ ಅಂತ ಹೇಳ್ತಾರೆ. ಆಗ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಅವನಿಗೆ, ನೀನು ಆರ್ಯ ಅಲ್ಲ, ಯಾಕೆ ಆರ್ಯ, ನಮ್ಮ ತಂದೆ ಋಷಿ ತಾನೆ ಅಂತ ಕೇಳ್ತಾನೆ. ಅದಕ್ಕೆ ತಂದೆ ಋಷಿ ಆಗಿರ್ಬೋದು, ತಂದೆ ನಿಜವಾದ ತಂದೆ ಅಂದರೆ ಗಂಡ ಹೆಂಡತಿ ತಂದೆ ಆಗಿದ್ದರೆ ನಿನಗೆ ತಂದೆ ಇದು ಬಂದಿರೋದು. ತಂದೆ ಮದುವೆ ಆಗದಿರ ಇಟ್ಕೊಂಡಿದ್ದ ಹೆಂಗಸಿನಲ್ಲಿ ಹುಟ್ಟಿದ್ದಾದ್ರಿಂದ ನಿನಗೆ ತಾಯಿ ಕಡೆ ಇದೇ ಬರುತ್ತೆ ಅಷ್ಟು, ಅವ್ರದ್ದು ತಂದೆ ಇವುಗಳು ಬರೋಲ್ಲ, ಕ್ಲಿಯರಾಗಿ ಮಾಡಿದೆ. ಆವಾಗ ತುಂಬ ರಾವಣಂಗೆ ತುಂಬ ಇದಾಗೋಗುತ್ತೆ, ಅಫೆಂಡ್ ಆಗೋಗುತ್ತೆ. ಮತ್ತು ಮುಂದಕ್ಕೆ ಬೆಳ್ಕೊಂಡು ಹೋಗುತ್ತೆ. ಅವನು ಇವ್ರ ಹತ್ರ ಮುಂದಿನ ಹೆಚ್ಚಿನ ಓದಿಗೋಸ್ಕರ, ಹೆಚ್ಚಿನ ತಿಳುವಳಿಕೆಗೋಸ್ಕರ ಪೌಲಸ್ರ ಹತ್ರ ಹೋಗಿ ಕಲ್ತ್ಕೋತಾನೆ. ಅದೇ ಅವರ ಅಜ್ಜ, ಅವ್ರ ಹತ್ರ ಹೋಗಿ ಬೇಕಾದಷ್ಟು ತಿಳ್ಕೊತಾನೆ. ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದ ಮನುಷ್ಯ. ಆಮೇಲೆ ಅವರು ಆಗಿನ ಕಾಲದಲ್ಲಿ ತುಂಬ ಇರಬೇಕು ಅಂತಂದರೆ ಬ್ರಹ್ಮನ ಹತ್ರ ಹೋಗಿ ಕಲ್ತ್ಕೊಳ್ಳು. ಬ್ರಹ್ಮನ ಹತ್ರನೂ ಹೋಗಿ ಕಲ್ತ್ಕೊಂಡ್ಬರ್ತಾನೆ. ಬ್ರಹ್ಮನ ಹತ್ರ ಹೋಗಿ ಎಲ್ಲ ಕಲ್ತ್ಕೊಂಡ್ಬಂದು ಇದು ಮಾಡ್ತಾನೆ. ಹಾಗಾಗಿ ತುಂಬ ತಿಳುವಳಿಕೆ ಬರುತ್ತೆ. ದಕ್ಷಿಣಕ್ಕೆ ಹೋಗಿ ಅಷ್ಟೊತ್ತಿಗೆ ಕುಬೇರ ಅಲ್ಲಿರ್ತಾನಲ್ಲ ಲಂಕೆನೊಳಗೆ, ಅದಕ್ಕೆ ಅವನು ತಾನು ವಶಪಡಿಸ್ಕೋಬೇಕು ಅಂತ ತನ್ನವ್ರನ್ನೆಲ್ಲ ಹಿಂಬಾಲಕರನ್ನೆಲ್ಲ ಕರೆಸ್ಕೊಂಡು ಲಕ್ಷಣದ ಕಡೆ ಹೊರಡ್ತಾರೆ. ಅವನ ಅಜ್ಜನೂ ಈ ಸುಮಾಲಿ ಇದು ತಾಯಿ ಕಡೆ ಮಾಡಿಕೊಂಡು ಜೊತೆಗೆ ದಾರಿನಲ್ಲಿ ಹೋಗ್ತಾ ಇನ್ನೊಂದಷ್ಟು ಜನ ಸೇರಿಸ್ಕೊಂಡು ಆಮೇಲೆ ದಕ್ಷಿಣ ಕಡೆಗೆ ಹೋಗಿ ಲಂಕೆಗೆ ಹೋಗಬೇಕು ಅಂತ ಹೋಗ್ತಾನೆ. ಸೊ ಲಂಕೆಗೆ ಹೋಗುವಾಗ ಇವನು ಬರ್ತಿದ್ದಾನೆ ಅಂತ ಗೊತ್ತಾಗುತ್ತಲ್ಲ, ಕುಬೇರ ಅಲ್ಲಿ ಖಾಲಿ ಮಾಡಿಬಿಟ್ಟು ಹೋಗ್ಬಿಡ್ತಾನೆ. ಲಂಕೆನ ಖಾಲಿ ಮಾಡಿಬಿಟ್ಟು ಹೋಗ್ತಾನೆ. ಇವನು ಕುಬೇರನ ಸಾಯಿಸ್ಬೇಕು ಅಂತಂದ್ಬಿಟ್ಟು ಹೋಗ್ತಿರ್ತಾನೆ. ಇವನು ಆ್ಯಕ್ಚುಲಿ ಒಂದು ಥರದಲ್ಲ, ಅವನ ಅಣ್ಣ ಇವನು ಕುಬೇರ. ಆದರೆ ಈ ಥರ ಮೋಸ ಆಗಿರುತ್ತಲ್ಲ ಅವನಿಗೆ, ಅವನ ಮೇಲೆ ರಚ ಬಂದುಬಿಟ್ಟಿರುತ್ತೆ. ಆಮೇಲೆ ಬಡಿಸ್ಕೊಂಡು ಇವನಿಗೇನು ಅಂದರೆ ವಿಷ್ಣು ಕಂಡ್ರಾಗಲ್ಲ, ಆಮೇಲೆ ಇಂದ್ರನ ಕಂಡ್ರಾಗೋದಿಲ್ಲ. ಎಲ್ಲ ತುಂಬ ಮೋಸಗಳು ಮಾಡಿದ್ದಾರೆ ಇವರು, ನಮ್ಮ ಕುಲ ನಾಶ ಮಾಡಬೇಕು ಅಂತ ಇವರುಗಳೆಲ್ಲ ಪ್ರಯತ್ನ ಮಾಡ್ತಿರೋ ದೇವತೆಗಳು ಅವರಿಬ್ಬರನ್ನ ಕಂಡ್ರೆ ಆಗೋದೇ ಇಲ್ಲ. ಆದರೆ ಮಹಾದೇವನ ಅಂದರೆ ಈಶ್ವರನ ಮೇಲೆ ತುಂಬಾ ಭಕ್ತಿ ಇವ್ರಿಗೆಲ್ಲರಿಗೂ, ಮಹಾದೇವನ ಮೇಲೆ ಭಕ್ತಿ. ಸೊ ಇವನು ಲಂಕೆಗೆ ಹೋಗೋದ್ಮೇಲೆ ನಾರ್ತ್ಗೆ ಹೋಗೋಣ ಸ್ವಲ್ಪ ಅಂತಂದ್ಬಿಟ್ಟು, ಉತ್ತರಕ್ಕೆ ಹೋಗೋಣ ಅಂತಂದ್ಬಿಟ್ಟು ಇವನು ಹುಡ್ಕೊಂಡು ಎಲ್ಲಿ ಹೋಗಿದ್ದಾನೆ ಕುಬೇರ, ಅವನು ಎಲ್ಲಿದ್ದಾನೆ, ಎಲ್ಲೋ ಅಲಕಾನಂದ ಅನ್ನೋ ಜಾಗ, ಅದು ಇದು ಹಿಮಾಲಯದ ಹತ್ರ ಎಲ್ಲೋ ಬರೋ ಜಾಗ, ಅಲ್ಲಿಗೆ ಹೋಗಬೇಕು ಅಂತಂದ್ಬಿಟ್ಟು ಅಲ್ಲಿಗೆ ಹೋಗ್ತಾನೆ. ಉತ್ತರನ ಸೇರ್ತಾರೆ. ಅವನಲ್ಲಿ ಸಿಗೋದಿಲ್ಲ, ಅಲ್ಲಿ ಇದು ಮಾಡಿದ್ದಾನೆ. ಆಮೇಲೆ ಕೊನೆಯಲ್ಲಿ ಅವನ ಹತ್ರ ಪುಷ್ಪಕ ವಿಮಾನ ಇರುತ್ತೆ. ಯಾರ ಹತ್ರ? ಇವನ ಹತ್ರ, ಕುಬೇರನ ಹತ್ರ. ಅದನ್ನು ತೊಗೋಬೇಕು ಅಂತ ಅನ್ನೋದು ಇವನಿಗೆ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಅಲ್ಲಿ ಅಲಕಾನಂದದಲ್ಲಿ ಹೋಗಿ ಕೊನೆಯಲ್ಲಿ ಅವನಿರೋ ಜಾಗ ಗೊತ್ತಾಗುತ್ತೆ, ಬಿಡ್ತಾನೆ ಅವನು. ಆಮೇಲೆ ಸಿಕ್ಕಾಬಟ್ಟೆ ಅವನಿಗೆ ಹಿಂಸೆ ಕೊಟ್ಟು ಇದೆಲ್ಲ ಮಾಡಿ ಆಮೇಲೆ ಸಾಯಿಸೋಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ, ಸಾಯಿಸೋಕ್ಕೆ ಇದು ಮಾಡ್ತಿರ್ತಾನೆ. ಅವನು ತುಂಬ ಬೇಡ್ಕೊಂಡು, ಸಾಯಿಸ್ಬೇಡ ನನ್ನ, ನಿನ್ಗೇನು ಬೇಕೋ ಕೊಡ್ತೀನಿ, ನನ್ನ ಆಸ್ತಿ
ಇದು ಎಲ್ಲ ನನ್ನ ಏನೇನು ನಾನು ಪಡ್ಕೊಂಡಿದ್ದೇನೋ ಅದೆಲ್ಲ ನಿನಗೆ ವಹಿಸ್ಬಿಡ್ತೀನಿ, ಇನ್ಕ್ಲೂಡಿಂಗ್ ಲಂಕಾ. ಅದು ಎಲ್ಲ ನೀನೇನೇ ಇಟ್ಕೋ, ನಾನು ಸಾಯಿಸಬೇಡ ಅಂತ ಏನೋ ಭಾಳ ಬೇಡ್ಕೊಂಡು ಆಮೇಲೆ ಅವನು ಇದನ್ನು ಕೇಳ್ತಾನೆ, ಏನೋ ಪುಷ್ಪಕ ವಿಮಾನ, ಅದನ್ನು ಇವನಿಗೆ ಕೊಡ್ತಾನೆ. ಸೊ ಅಲ್ಲಿ ಹೋಗಿ ಅಲ್ಲಿಂದ ಹೇಗಿದ್ರು ಇಷ್ಟು ಹತ್ರ ಬಂದಿದ್ದೀವಲ್ಲ ಅಂತಂದ್ಬಿಟ್ಟು ಮಹಾದೇವನ್ ಈಶ್ವರನ ನೋಡೋಕ್ಕೆ ಅಲ್ಲಿಗೆ ಹೋಗ್ತಾರೆ. ದೇವನ್ ಮೀಟ್ ಮಾಡಿ ಅವನು ತುಂಬ ಇವನಿಗೆ ಇದು ಮಾಡ್ತಾನೆ, ನೀನು ತುಂಬಾ ಪ್ರಯತ್ನ ಪಟ್ಟು ಇದು ಮಾಡ್ತಾಯಿದ್ದಿ, ನಿನ್ನ ವೈರಿಗಳನ್ನ ಇದು ಮಾಡ್ತಿರೋದೇನೋ ಅದು ನಿನಗೆ ಬಿಟ್ಟಿದ್ದು, ಬೇರೆ ಥರದಲ್ಲಿ ನೀನು ಭಾಳನೇ ಒಂದು ಸಂಸ್ಕಾರ ಇಟ್ಕೊಂಡು ನಡೀತಾ ಇದ್ದಿ. ಆದ್ದರಿಂದ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೇನು ಮಾಡ್ತಾನೆ, ಮಹಾದೇವನಿಗೆ ಯಾಕೆ ಇಷ್ಟ ಆಯಿತು ಅಂದರೆ, ಮಹಾದೇವನ ಮೇಲೆ ಶಿವತಾಂಡವ ಅಂತಂದ್ಬಿಟ್ಟು ಒಂದು ಸ್ತೋತ್ರನೇ ಹೇಳ್ತಾನೆ. ಅದು ಭಾಳ ಪ್ರಸಿದ್ಧವಾದ, ಅದನ್ನು ಕೊಟ್ಟಿದ್ದಾನೆ ಇದು ಪುಸ್ತಕದಲ್ಲಿ, ಒಂದು 2 ಪೇಜು. ಅದನ್ನು ಹೇಳ್ತಾನೆ. ಮೊದಲು ಮಹಾದೇವನಿಗೆ ಸಿಗೋದಿಲ್ಲ, ಪ್ರತ್ಯಕ್ಷ ಆಗಲ್ಲ, ಶಿವತಾಂಡವ ಇದು ಹೇಳ್ತಾನೆ. ಆಮೇಲೆ ಇವನು ಹೋಗುವಾಗ ಯಾವುದೋ ಇದು ಏನೋ ಹಿಮದ ಕಲ್ಲು ಎಲ್ಲ ಉಳ್ಕೊಂಬಂದು ಕೈ ಸಿಕ್ಕಾಕೊಂಡು ಕೈಯೇ ತೆಗೆಯೋಕ್ಕಾಗ್ದಿರ ಇದ್ದಾಗ ಇವನು ಯಾವ ಶಿವತಾಂಡವ ಸ್ತೋತ್ರ ಹೇಳಿ ಇದೆಲ್ಲ ಮಾಡ್ತಾನೋ ಆವಾಗ ಮಹಾದೇವನಿಗೆ ತುಂಬ ಇಷ್ಟ ಆಗಿ ಅವನಿಗೆ ಕೈ ಸೆಟ್ಲ್ ಆಗುತ್ತೆ, ಏನು ಕೈ ಅದಾಗದೆ ಬಿಟ್ಕೋತಲ್ಲ ಅಂತ ನೋಡಿದ್ರೆ ಎದುರುಗಡೆ ಮಹಾದೇವ ನಿಂತಿರ್ತಾನೆ. ಅವನು ನೀನು ಭಾಳನೇ ಇದು, ಇವನು ರಾವಣ ಶಿವತಾಂಡವ ಸ್ತೋತ್ರ ಒಂದೇ ಅಲ್ಲ, ರುದ್ರವೀಣೆ ಇವನೇ ಅಂತ ಕಂಡಿಡ್ದಿದ್ದು. ಆಮೇಲೆ ಇನ್ನೇನೋ 1-2-3 ಇದು ಮಾಡಿದ್ದಾನೆ ಅವನು. ಅದಕ್ಕೆ ಆ ಥರ ಅದೇ ಹೇಳೋದು, ನನಗೆ ಯಾಕೆ ಅವನ ಬಗ್ಗೆ ಬರಿಬೇಕು ಅನ್ನಿಸ್ತು ಅಂದರೆ, ಶಿವತಾಂಡವ ಸ್ತೋತ್ರ ಮಾಡಿ ಆಮೇಲೆ ಇದೆಲ್ಲ ಇಷ್ಟೆಲ್ಲ ಮಾಡಿರೋನು ಅವನು ಖಳನಾಯಕ ಆಗೋಕ್ಕೆ ಸಾಧ್ಯವೇ ಇಲ್ಲ, ಅವನು ಒಂದು ಸಂಭಾವಿತ ಮನುಷ್ಯನೇ ಆಗಿರಬೇಕು ಅಂತಂದ್ಬಿಟ್ಟು ಅದ್ರ ಬಗ್ಗೆ ಸ್ಟಡಿ ಮಾಡಿ ಪುಸ್ತಕ ಬರೆದಿರೋದು. ಸೊ ಮಹಾದೇವನು ಅವನನ್ನು ಮೆಚ್ಚಿಬಿಟ್ಟು ಇದಕ್ಕೆ ನೀನು ಇನ್ಮೇಲೆ ದಶಗ್ರೀವ ಅಲ್ಲ, ನೀನು ರಾವಣ ಅಂತ ಕರೆಯೋವಾಗ ಮಾಡ್ಕೊಂಡು ಜನರ ಎಲ್ಲ ನಿನ್ನನ್ನು ರಾವಣ ಅಂತ ಕರೀಲಿ ಅಂತಂದ್ಬಿಟ್ಟು ರಾವಣಂದು ಇದು ಮಾಡ್ತಾನೆ. ಅದು ಅವನು ಬರ್ತಾನೆ. ಆಮೇಲೆ ಮುಂದುವರಿಯುತ್ತೆ ಕತೆ, ವಾಲಿ ಸಂಹಾರ ಆಗುತ್ತೆ. ಆಮೇಲೆ ಶೂರ್ಪಣಖಿ ಲಕ್ಷ್ಮಣನ ಮೋಹಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವ್ರಿಗೆ ಇದು ಮಾಡಿರ್ತಾನೆ. ಆ ಸೈಡಿನ ಮೇಲೆ ಅವನು ಹೋಗಿ ಸೀತೆನ ಮಾಡ್ಕೊಂಡು ಅಷ್ಟೊತ್ತು ಹೀಗೆ ಮಾಡ್ಯಾನೆ ಅಂತಂದ್ಬಿಟ್ಟು ಮಾಡಿರ್ತಾನೆ. ಆದರೆ ಸೀತೆಯನ್ನು ಮುಟ್ಟೋದು ಇಲ್ಲ, ಸೀತೆಯನ್ನು ಅಶೋಕವನದಲ್ಲಿಟ್ಟು ಇದು ಮಾಡ್ತಾನೆ. ಆ ಥರ ಎಲ್ಲ ತುಂಬ ಒಂದು ಕಡೆ ತಿಳುವಳಿಕೆನೂ ಚೆನ್ನಾಗಿ ಇತ್ತು ಅವನಿಗೆ, ಯಾರ್ಯಾರ ಹತ್ರ ನಡ್ಕೋಬೇಕು ಅನ್ನೋದು ಅದೆಲ್ಲ ಚೆನ್ನಾಗಿ ವಿವರಿಸಿದ್ದಾನೆ ಅದ್ರೊಳಗೆ. ಆ ಥರ ನಡ್ಕೊಂಡು ಇದಾಗುತ್ತೆ. ಕತೆ ಮುಂದುವರೆದು ಯೂಶಲಿ ಕೊನೆಯಲ್ಲಿ ನಾವು ಕೇಳಿರೋ ಥರನೇ ಎಂಡಾಗುತ್ತೆ. ಹೇಗೆ ಅನ್ನಿಸ್ತು ನಿಮಗೆ ಪುಸ್ತಕ ನಾ ಹೇಳಿದಾಗೆ ರಾವಣನ ಬಗ್ಗೆ ಹೊಸದಾಗಿ ನಾವು ಬೇಕಾದಷ್ಟು ತಿಳ್ಕೊತೀವಿ. ಇದರೊಳಗೆ ಚೆನ್ನಾಗಿ ಅದರದ್ದು ವಿವರಣೆಗಳು, ಆಮೇಲೆ ಸೋರ್ಸಸ್ಸು ತೊಗೊಂಡು ಕೊಟ್ಟಿರೋದು ಎಲ್ಲ ಚೆನ್ನಾಗಿದೆ. ಆದರೆ ಅನ್ಫಾರ್ಚುನೇಟ್ಲಿ ಈ ಅನುವಾದ ಮಾಡಿರೋದು ತುಂಬ, ಯಾರೋ ಮರಾಠಿ ಮನುಷ್ಯನ ಮಾಡಿರೋದ್ರಿಂದ ತುಂಬಾ ಹೊಲಸಾಗಿದೆ. ಅದು ಯಾಕೆ ಅನುವಾದ ಮಾಡುವಾಗ ಎಷ್ಟು ಹೊಲಸಾಗಿ ಕೆಟ್ಟದಾಗಿ ಮಾಡಿದ್ದಾರೆ ಅಂತ ಗೊತ್ತು. ತುಂಬ ತಪ್ಪಿದೆ. ತಪ್ಪಲ್ಲ, ಭಾಷೆ ಉಪಯೋಗಿಸಿರೋದೇ ಸರಿಯಾಗಿ ಉಪಯೋಗಿಸಿಲ್ಲ. ಬೇರೆ ಅಷ್ಟು ಕನ್ನಡದಲ್ಲಿ ಚೆನ್ನಾಗಿ ತಿಳುವಳಿಕೆ ಇಲ್ದವ್ರು ಇದು ಓದುವಾಗ ಇವರು ಕನ್ನಡ ಬರದೇ ಇದ್ದವ್ರು ಮಾತಾಡ್ತಾರಲ್ಲ ಬೇರೆ ಭಾಷೆಯವರು, ಆ ಥರ ಇದ್ದಾಗ ಆಗುತ್ತೆ. ಆ ಥರದಲ್ಲಿ ಅನುವಾದ ತುಂಬ ಕೆಟ್ಟದಾಗಿದೆ. ಆದ್ದರಿಂದ ಈ ಪುಸ್ತಕ ಓದಿದಾಗ ಓದಬೇಕು ಅನಿಸುತ್ತೆ. ಪುಸ್ತಕದ ಕಂಟೆಂಟು ತುಂಬಾ ಚೆನ್ನಾಗಿದೆ, ಆದರೆ ಅದರ ವಿವರಣೆಗಳು ತುಂಬಾ ಪ್ಲಸ್ ಭಾಷೆಯ ಸರಿಯಾದ ಉಪಯೋಗ ಇಲ್ಲದೆ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಏನು ರೇಟಿಂಗ್ ಕೊಡ್ತೀರಾ ಈ ಪುಸ್ತಕಕ್ಕೆ? ಆ ದೃಷ್ಟಿಯಿಂದ ನೋಡಿದ್ರೆ ಇದು ಕಂಟೆಂಟ್ ದೃಷ್ಟಿಯಿಂದ ಇದಕ್ಕೆ 4 ಕೊಡ್ಬೋದು, ಆದರೆ ಅನುವಾದ ದೃಷ್ಟಿಯಿಂದ 1.5-2 ಕೊಡ್ಬೋದು. ರಾವಣನ ಬಗ್ಗೆ ವಿಸ್ತಾರವಾಗಿ ಅವನು ಹುಟ್ಟಿದಾಗಿನಿಂದ ಸಾಯೋವರೆಗೂ ಎಲ್ಲವೇ ಚೆನ್ನಾಗಿ ಬಂದಿದೆ. ಒಂದಕ್ಕೊಂದು ಕೊಂದ್ಕೊಂಡು ಹೋಗುತ್ತೆ, ಓದಿಸ್ಕೊಂಡು ಹೋಗುತ್ತೆ. ಅಷ್ಟು ಅನುವಾದ ಅಷ್ಟು ಹೊಲಸಾಗಿದ್ರು ಕೂಡ ಅದು ಓದಿಸ್ಕೊಂಡು ಹೋಯ್ತು. ಆ ಕಥೆಯಲ್ಲಿ ಸತ್ವ ಇದ್ದಿದ್ದರಿಂದ
ಅನುವಾದ ಕೆಟ್ಟಿದ್ರು ಪರವಾಗಿಲ್ಲ ನೋಡೋಣ ಕೊನೆಯವರೆಗೂ ಏನಾಗುತ್ತೆ ಅಂತ ಓದಿಸ್ಕೊಂಡೋಯ್ತು. ಆ ಥರದಲ್ಲಿ ಪುಸ್ತಕ ಒಂದು ಒಳ್ಳೆಯ ಪುಸ್ತಕ. ಓಕೆಪ್ಪ, ಥ್ಯಾಂಕ್ ಯು ವೆರಿ ಮಚ್.